ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಕರುಣೆ ಅವರೆಲ್ಲರ ಮೇಲೆ ಇರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 2, ಕೆಲಸದವರಿಗೆ ಮೋಸ ಮಾಡಬಾರದು. 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 2, ಕೆಲಸದವರಿಗೆ ಮೋಸ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಲೂಕ 12, 20ರಿಂದ 21. ಲೂಕ 12, 20 ಮತ್ತು 21. ಆದರೆ ದೇವರವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆ ಇದ್ದಾನೆ ಅಂದನು. ಆದರೆ ಇವತ್ತೇನು ಮಾಡ್ತಾರೆ, ಅನೇಕರು ಕೆಲಸದವರನ್ನ ದುಡಿಸಿಕೊಂಡು ಹಣ ಸಂಪಾದನೆ ಮಾಡಿ ಇವತ್ತು ನಾನಾ ರೀತಿಯ ಮೋಜು ಜೀವನವನ್ನು ನಡೆಸಲಿಕ್ಕೆ ನೋಡ್ತಾ ಇದ್ದಾರೆ. ಇನ್ನೂ ಆಸ್ತಿ ಮಾಡಬೇಕು, ಅಲ್ಲಿ ಹೋಗಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಹೇಳುವಂಥದ್ದು ಭಯಂಕರ ಮೋಜಿನ ಜೀವನಕ್ಕೆ. ಆವಾಗ ಇಲ್ಲಿ ದೇವರ ವಾಕ್ಯ 21ನೇ ವಚನದಲ್ಲಿ ಇಲ್ಲಿ ನಮಗೆ ತಿಳಿಸಲ್ಪಡ್ತದೆ, ನೀನು ಬೇಕಾದಷ್ಟು ದ್ರವ್ಯಗಳನ್ನ ಸಂಪಾದನೆ ಮಾಡಿ ಇಟ್ಟುಕೊಂಡಿದ್ಯಾ, ಕೂಲಿ ಮಾಡಿಸಿಕೊಂಡಿದ್ಯಾ, ಅವರನ್ನು ಬೇಸರಪಡಿಸಿದ್ಯಾ, ದುಃಖಪಡಿಸಿದ್ಯಾ, ಅವರಿಗೆ ಸರಿಯಾದ ಸಂಬಳವನ್ನು ಕೂಡ ನೀನು ಕೊಡಲಿಲ್ಲ. ಆದುದರಿಂದ ಈ ಹೊತ್ತೇ ನಿನ್ನ ಪ್ರಾಣ ಹೋದರೆ ನಿನ್ನ ಆಸ್ತಿ ಎಲ್ಲಿಗೂ ಹೋಗ್ತದೆ, ಕಡೆಗೆ ನಿನ್ನ ಆತ್ಮವು ಕೂಡ ನರಕಪಟ್ಟು ಹೋಗ್ತದೆ ನ್ಯಾಯ ತೀರ್ಪಿನ ದಿವಸ. ಅದಕ್ಕಾಗಿ ನೀನು ಅವರಿಗೆ ಕೊಡುವಂಥದ್ದನ್ನು ಸರಿಯಾಗಿ ಕೊಟ್ಟು ಅವರನ್ನು ಸಂತೋಷಗೊಳಿಸು. ಹಾಗೂ ಬಡ ಬಗ್ಗರಿಗೆ, ಅನಾಥರಿಗೆ, ಇಂಥವರಿಗೆ ವಾಕ್ಯದ ಪ್ರಕಾರ ದಾನ ಧರ್ಮವನ್ನು ಮಾಡು. ನೀನು ಇಲ್ಲದಿದ್ದರೆ ಎಷ್ಟೇ ಐಶ್ವರ್ಯವಂತನಾದರೂ ಏನು ಮಾಡಿದರೂ ಈ ಲೋಕದ ಜೀವನ ನಿನಗೆ ಸುಖಮಯ ಜೀವನವಾಗಬಹುದು. ಕಡೆಗೆ ಏನಾಗ್ತದೆ, ನ್ಯಾಯ ತೀರ್ಪಿನ ದಿವಸ ಆತ್ಮವು ನರಕಕ್ಕೆ ಹೋಗ್ತದೆ, ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ಕೂಡ ದೇವರ ವಾಕ್ಯ ತಿಳಿಸಲ್ಪಡ್ತದೆ. ಇನ್ನೊಂದು ಕಡೆ ವಾಕ್ಯ ಇದೆ, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿದರೂ ನಿನ್ನ ಆತ್ಮವು ನಷ್ಟಪಟ್ಟು ಹೋಗ್ತದಲ್ಲ ಅಂತೇಳಿ. ಇವತ್ತು ಎಷ್ಟೋ ಲಕ್ಷ ಕೋಟಿ ಇಟ್ಟುಕೊಂಡು ಒಂದೊಂದು ಮದುವೆಗೆ ಎಷ್ಟೋ 1000 ಕೋಟಿಗಳನ್ನ ಖರ್ಚು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆದರೆ ದುಡಿಯವರಿಗೆ ಸರಿಯಾಗಿ ಸಂಬಳ ಕೊಡೋದಿಲ್ಲ, ಅವರಿಗೆ ಕೊಡುವಂಥದ್ದನ್ನು ಕೊಡೋದಿಲ್ಲ, ಮನಸ್ಸು ನೋಯಿಸ್ತಾರೆ, ಹೊಡಿತಾರೆ, ಬಡಿತಾರೆ, ಓಡಿಸ್ತಾರೆ, ಕೊಲೆ ಮಾಡ್ತಾರೆ. ಈ ರೀತಿಯಲ್ಲಿ ಐಶ್ವರ್ಯವಂತರಾಗ್ತಾರೆ. ಆದರೆ ಅವರ ಮೋಜಿ ಮಸ್ತಿನ ಜೀವನ ಈ ಲೋಕದಲ್ಲಿ ಮುಗಿಯಿತು. ಕಡೆಗೆ ಆ ದಿವಸ ಶಿಕ್ಷೆ ಅನುಭವಿಸುವಾಗ ನರಕದಲ್ಲಿ ಆವಾಗ ಯೋಚನೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರಿಯರೇ. ಅದನ್ನ ದಯವಿಟ್ಟು ಕೂಲಿಯವ್ರನ್ನ, ಯಾವಾಗಲೂ ಕೆಲಸ ಮಾಡೋರನ್ನ ಬೇಸರಗೊಳಿಸಬಾರದು. ನಮ್ಮ ಜೀವಿತ ಕಾಲ ಇರುವುದರ ಒಳಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದು ನಾವು ಜೀವಿಸಿದರೆ ಮಾತ್ರ ನಾವು ಇಲ್ಲಿಯೂ ಶಾಂತಿ ಸಮಾಧಾನ, ಮುಂದೆ ಆತ್ಮಕ್ಕೂ ರಕ್ಷಣೆ ಇದೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಈ ಲೋಕದಲ್ಲಿ ಎಷ್ಟೇ ಆಸ್ತಿ ಪಾಸ್ತಿ ಐಶ್ವರ್ಯ ಏನೇ ಇದ್ದರೂ ಕೂಡ ಅದು ನಮ್ಮನ್ನು ದೇವರ ಕಡೆಗೆ ನಡೆಸೋದಿಲ್ಲ. ಬದಲಾಗಿ ಎಷ್ಟೇ ಆಸ್ತಿ ಪಾಸ್ತಿಗಳು ಇದ್ದರೂ ಕೂಡ ನಮಗೆ ಈ ಲೋಕದಲ್ಲಿ ಸರಿಯಾಗಿ ರಾತ್ರಿ ನಿದ್ದೆ ಬರುವುದಿಲ್ಲ. ಅದಲ್ಲದೆ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ. ಇವತ್ತು ಅನೇಕ ಬಹಳ ದೊಡ್ಡ ಐಶ್ವರ್ಯವಂತರನ್ನ, ರಾಜಕಾರಣಿಗಳನ್ನ, ಬಹಳ ದೊಡ್ಡ ವ್ಯಾಪಾರಸ್ಥರನ್ನ ನಾವು ನೋಡ್ತಾ ಇದ್ದೀವಿ. ಅವ್ರದ್ದು ಏನು ನೋಡಿ ಇವತ್ತು ಟಿವಿಯಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ, ಪೇಪರಲ್ಲಿ ನೋಡ್ತಾ ಇದ್ದೀವಿ. ಕಷ್ಟ ಸಂಕಟ ದುಃಖಗಳು, ಕಡೆಗೆ ಜೈಲು ಪಾಲು, ದೊಡ್ಡ ದೊಡ್ಡ ಕಾಯಿಲೆಗಳು, ಕಡೆಗೆ ಹೋಗಿ ಜೈಲಲ್ಲಿ ಯೆಶಾಯ 10ನೇ ಅಧ್ಯಾಯದಲ್ಲಿ ಬರೆದ ಹಾಗೆ ಕೈದಿಗಳ ಕಾಲ ಕೆಳಗೆ ನೀನು ಮುದ್ರಿಕೊಂಡು ಕೂತ್ಕೊಳ್ಳುವ ಹಾಗೆ ಮಾಡ್ತೀನಿ ಎಂಬುದಾಗಿ ಮೊನ್ನೆ ಕೂಡ ನಾವು ಓದಿದ್ದೇವೆ. ಯೆಶಾಯ 10ನೇ ಅಧ್ಯಾಯದಲ್ಲಿ ಇದುವೇ ಗತಿ. ಕಾರಣ ನಮ್ಮೊಂದು ಐಶ್ವರ್ಯಕ್ಕಾಗಿ, ಲೋಕದ ಅಳಿದು ಹೋಗುವ ಐಶ್ವರ್ಯಕ್ಕಾಗಿ, ಬದಲಿಗೆ ಕೆಲಸ ಮಾಡುವವರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಕೊಡೋದನ್ನು ಕೊಡ್ತಾ ಇಲ್ಲ, ಅವರ ಕಷ್ಟ ಸಂಕಟ
ದುಃಖಗಳನ್ನ ನೋಡ್ತಾ ಇಲ್ಲ. ಬದಲಾಗಿ ಅವರಿಗೆ ನಾನಾ ಥರದ ಶಿಕ್ಷೆಯಿಂದ ಐಶ್ವರ್ಯವಂತರಾಗುವುದು, ಅದಕ್ಕೆ ಸರಿಯಾದ ಶಿಕ್ಷೆ. ಇದು ಕೂಡ ಅವರ ಮನ ನೋಯಿಸುವುದು ಒಂದು ಕೊಲೆಗೆ ಸಮಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಲೂಕ 16:19-31 ಲೂಕ 16:19-31 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡುವಾಗ ಒಂದು ಐಶ್ವರ್ಯವಂತನನ್ನು ಮತ್ತು ಒಂದು ಭಿಕ್ಷುಕನನ್ನು ನಾವು ನೋಡುತ್ತೇವೆ. ದಯವಿಟ್ಟು ಇದನ್ನು ನೀವೇ ಸತ್ಯವೇದವನ್ನು ತೆರೆದು ಓದಿಕೊಳ್ಳಿರಿ. ಲೂಕ 16:19-31 ಇದರ ಸ್ವಲ್ಪ ಮುಖ್ಯವಾದ ವಿಷಯಗಳನ್ನ ಮಾತ್ರ ತಿಳಿಸ್ತೇನೆ. ಅದನ್ನೆಲ್ಲ ವಿವರಿಸಕ್ಕೆ ಹೋದರೆ ಭಾಳ ಸಮಯ ಬೇಕಾಗ್ತದೆ. ಆದ್ದರಿಂದ ಮುಖ್ಯವಾದ ವಿಷಯಗಳನ್ನ ತಿಳಿಸ್ತೇನೆ. ಆಮೇಲೆ ನೀವೇ ದಯವಿಟ್ಟು ಸತ್ಯವೇದವನ್ನು ಓದಿ ತಿಳಿದುಕೊಳ್ಳಿರಿ. ಲೂಕ 16:19-31 ಇಲ್ಲಿ ಒಂದು ಐಶ್ವರ್ಯವಂತನು ಮತ್ತೊಂದು ಭಿಕ್ಷುಗಾರನ ನಾವು ನೋಡ್ತಾ ಇದ್ದೀವಿ. ಈ ಐಶ್ವರ್ಯವಂತನ ಕೆಲಸವನ್ನು ಸಂಪೂರ್ಣವಾಗಿ ಭಿಕ್ಷುಗಾರನು ಏನು ಮಾಡಿದ? ಅವನು ಹೇಳಿದ ಹಾಗೆ ಕೆಲಸವನ್ನು ಮಾಡಿದ, ಚಾಚೂ ತಪ್ಪದೆ ಕೆಲಸವನ್ನು ಮಾಡಿದ. ಅದಲ್ಲದೆ ಅವನ ತುಟಿ ಕೂಡ ಒಣಗುವಾಗ ಅವನ ತುಟಿಗೆ ಬಟ್ಟೆಯನ್ನು ನೆನೆಸಿ ಅವನ ತುಟಿಯನ್ನು ಬಟ್ಟೆಯಲ್ಲಿ ಅದ್ದಿ ಅಲ್ಲಿಯೂ ಕೂಡ ತಂಪು ಮಾಡ್ತಾ ಇದ್ದ. ನಾನಾ ರೀತಿಯಲ್ಲಿ ಒಂದು ಚೂರು ಚಾಚು ತಪ್ಪದೆ ಕೆಲಸವನ್ನು ಮಾಡಿದ. ಯಾರು? ಈ ಐಶ್ವರ್ಯವಂತನಿಗೆ, ಈ ಭಿಕ್ಷುಕನು. ಆದರೆ ಒಂದು ಸಲ ಏನಾಯಿತು, ಈ ಭಿಕ್ಷುಕನಿಗೆ ಆರೋಗ್ಯ ಸರಿಯಿಲ್ಲದಾಯಿತು. ಆವಾಗ ಈ ಐಶ್ವರ್ಯವಂತ ಏನು ಮಾಡ್ದ? ಇವನನ್ನು ಆರೋಗ್ಯವನ್ನು ನೋಡಲಿಲ್ಲ, ವಿಚಾರಿಸಲಿಲ್ಲ, ಇವನನ್ನು ಯಾವುದೇ ಗಣನೆಗೆ ತಂದುಕೊಳ್ಳಲಿಲ್ಲ. ಯಾಕೆ? ಇವನೊಬ್ಬ ನನ್ನ ಕೂಲಿಯಾಳು, ಇವನೊಬ್ಬ ಭಿಕ್ಷುಕ, ನಾನು ದೊಡ್ಡ ಐಶ್ವರ್ಯವಂತ ಅಂತ ಹೇಳಿ ಏನು ಮಾಡಿದ? ಅವನನ್ನು ಗಣನೆಗೆ ತಂದುಕೊಳ್ಳಲಿಲ್ಲ. ಬಹಳ ತಾತ್ಸಾರ ಮಾಡಿದ. ನನ್ನ ಸೇವೆಯನ್ನು ಮಾಡಿದೆಂಬುದಾಗಿ ಇವನ ಐಶ್ವರ್ಯದ ಹಣದ ಮದದಲ್ಲಿ ಅವನನ್ನು ಗಣನೆಗೆ ತಂದುಕೊಳ್ಳಲಿಲ್ಲ. ಆವಾಗ ಏನಾದ? ಈ ಭಿಕ್ಷುಕನು ಸತ್ತು ಹೋದಾಗ ಅವನ ಆತ್ಮ ಏನಾಯಿತು? ಅಲ್ಲಿ ದೇವರ ಬಳಿಗೆ ಹೋಯಿತು. ಶಾಂತಿ, ಸಮಾಧಾನ, ದೇವರಿಂದ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಸ್ವಲ್ಪ ದಿವಸನಾದ ಮೇಲೆ ಏನಾಯಿತು? ಈ ಐಶ್ವರ್ಯವಂತನು ಕೂಡ ಸತ್ತು ಹೋದಾಗ ಇವನ ಆತ್ಮಲ್ಲಿ ಏನಾಯಿತು? ನರಕಕ್ಕೆ ಹೋಯಿತು. ಆವಾಗ ಈ ಭಿಕ್ಷುಗಾರನಲ್ಲಿ ಬಹಳ ಸಂತೋಷದಿಂದ ಇದ್ದಾನೆ. ಇವನು ನರಕವನ್ನು ಅನುಭವಿಸ್ತಾ ಇದ್ದಾನೆ. ಯಾರು? ಐಶ್ವರ್ಯವಂತ. ಯಾಗ ಈ ಐಶ್ವರ್ಯವಂತ ಹೇಳ್ತಾನೆ, ಅಲ್ಲಿ ಅಬ್ರಹಾಮನು ಕೂಡ ಅಲ್ಲಿ ಇರ್ತಾನೆ. ಅಬ್ರಹಾಮನ ಆತ್ಮ ಕೂಡ, ಅಯ್ಯೋ ಇವನು ನನ್ನ ಆಳಾಗಿದ್ದ, ನನ್ನ ಭಿಕ್ಷುಕನಾಗಿದ್ದ, ಇಲ್ಲಿ ಅವನಿಗೆ ಈ ರೀತಿಯಲ್ಲಿದ್ದಾನೆ, ನನಗೆ ಯಾಕೆ ಈ ರೀತಿ ಶಿಕ್ಷೆ ಎಂಬುದಾಗಿ. ಆವಾಗ ಅಬ್ರಹಾಮನೊಂದು ಮಾತು ಹೇಳ್ತಾನೆ, ನೀನು ನೋಡಪ್ಪ, ಅವನು ನಿನ್ನ ಎಲ್ಲ ಸೇವೆಯನ್ನು ಒಂದು ಚೂರು ಚಾಚೂ ತಪ್ಪದೆ ಬಹಳ ಸಂತೋಷದಿಂದ ನಿನ್ನ ಎಲ್ಲ ಸೇವೆಯನ್ನು ಮಾಡಿದೆ. ಆದರೆ ಅವನಿಗೆ ಕಷ್ಟ, ಸಂಕಟ, ದುಃಖ ಬರುವಾಗ ನೀನು ಅವನನ್ನು ನೋಡಲಿಲ್ಲ, ಅವನನ್ನು ವಿಚಾರಿಸಲಿಲ್ಲ, ಯೋಗಕ್ಷೇಮವನ್ನು ನೀನು ಸರಿಪಡಿಸಲಿಲ್ಲ, ಅವನಿಗೆ ಸ್ಪಂದನೆ ಮಾಡಲಿಲ್ಲ ನೀನು. ಆದುದರಿಂದ ನಾನು ಐಶ್ವರ್ಯವಂತನಂತ ನೀನು ಆ ಲೋಕದಲ್ಲಿ ನೀನು ಬೀಗಿದೆ. ಆದ್ದರಿಂದ ನೀನು ಆ ಲೋಕದಲ್ಲಿ, ಅಂದರೆ ಭೂಲೋಕದಲ್ಲಿ ಇರುವಾಗ ನಿನ್ನ ಆಸ್ತಿ ಐಶ್ವರ್ಯದಿಂದ ನೀನು ಮೆರೆದೆ. ನೀನು ಅಲ್ಲಿ ಬಹಳ ಸಂತೋಷಪಟ್ಟೆ. ನಿನಗಾಗಿ ಇವನು ಬಹಳ ಕಷ್ಟಪಟ್ಟ. ಇವನಿಗೆ ಏನೂ ನೀನು ಸಹಾಯ ಮಾಡಲಿಲ್ಲ, ಬದಲಾಗಿ ಇವರನ್ನು ನಿರಾಕರಿಸಿದೆ ನೀನು. ಆದ್ದರಿಂದ ನಿನಗೆ ಅಲ್ಲಿ ಸುಖ, ಇಲ್ಲಿ ನಿನಗೆ ಇದುವೇ ಗತಿ. ಇವನಲ್ಲಿ ನಿನಗೆ ಚಾಚೂ ತಪ್ಪದೆ ನಿನ್ನ ಸೇವೆಯನ್ನು ಮಾಡಿದ. ಇದನ್ನು ಇಲ್ಲಿ ಅವನ ಕೆಲಸವನ್ನು ಅವನು ಪೂರೈಸಿದ್ದರಿಂದ ಇಲ್ಲಿ ಅವನಿಗೆ ಶಾಂತಿ, ಸಮಾಧಾನ ಎಂಬುದಾಗಿ ಅಬ್ರಹಾಮನು ಹೇಳಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆವಾಗ ಇದೇ ಐಶ್ವರ್ಯವಂತನು ಹೇಳ್ತಾನೆ, ಅಯ್ಯೋ ನಾವು 5 ಮಂದಿ ಅಣ್ಣ ತಮ್ಮಂದಿರಿದ್ದೇವೆ, ನನ್ನ ವಾಪಸ್ ಭೂಲೋಕಕ್ಕೆ ಕಳಿಸಿಬಿಡಪ್ಪ, ನಾನು ಹೋಗಿ ಅವರಿಗೆ ಈ ವಿಚಾರವನ್ನು ತಿಳಿಸ್ತೇನೆ. ಅಂದರೆ ಅವರು ಕೂಡ ಈ ಐಶ್ವರ್ಯ ಅಹಂಕಾರದ ಮಧ್ಯದಲ್ಲಿ ಬೆಳೆಯೋದು ಬೇಡ, ಕೂಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅನ್ಯಾಯ ಮಾಡೋದು ಬೇಡ ಅಂತೇಳಿ ಇವನು ಆ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ನಾವು 5 ಜನ ಅಣ್ಣ ತಮ್ಮಂದಿರಿದ್ದೇವೆ
ಆದ್ದರಿಂದ ಹೋಗಿ ನಾನು ಅವರಿಗೆ ತಿಳಿಸಿ ಬರ್ತೇನೆ, ನನ್ನ ಕಳಿಸಿಕೊಡಿ ಅಂತೇಳಿ. ಆಗ ಅಬ್ರಾಹ್ಮನ್ ಹೇಳ್ತಾನೆ, ಇನ್ನು ನೀನು ಆ ಕಡೆಯಿಂದ ಈ ಕಡೆ ಬರೋಕ್ಕಾಗೋದಿಲ್ಲ, ಇವನು ಈ ಕಡೆಯಿಂದ ಆ ಕಡೆ ಬರೋಕ್ಕಾಗೋದಿಲ್ಲ. ಅವರಿಗೆ ಮೋಶೆಯ ಧರ್ಮಶಾಸ್ತ್ರವಿದೆ, ಎಲ್ಲವನ್ನ ತಿಳ್ಕೊಳ್ಳೋಕ್ಕೆ ಓದಿ ತಿಳ್ಕೊಳ್ಳಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಓದಿ ಏನು ಮಾಡಲಿ? ಅವನು ಮೋಶೆಯ ಧರ್ಮಶಾಸ್ತ್ರವನ್ನು ಓದಿ ತಿಳ್ಕೊಳ್ಳಿ ಎಂಬುದಾಗಿ. ಹಾಗೆ ನೋಡಿ ನನ್ನ ಸಹೋದರ ಸಹೋದರಿಯರೇ, ಇದು ಕೂಡ ಐಶ್ವರ್ಯ ಅಂತೆಲ್ಲ ಬರೋದು ದೇವರಿಂದ ಆಗಬೇಕು. ದಯವಿಟ್ಟು ಕೂಲಿಯವರಿಗೆ ಆಗಲಿ ಯಾರಿಗೆ ಆಗಲಿ ಅನ್ಯಾಯ ಮಾಡೋಕ್ಕೆ ಹೋಗಬಾರ್ದು. ದಗ, ಮೋಸ, ಹೊಡೆಯೋದು, ಬಡಿಯೋದು, ಮನ ನೋಯಿಸೋದು, ಅವರ ಆಸ್ತಿ ಪಾಸ್ತಿಯನ್ನು ಕಿತ್ತುಕೊಳ್ಳೋದು ಕೂಲಿಯವರು ಅಂತೇಳಿ ಮೆರಿಬಾರ್ದು. ಈ ಲೋಕದಲ್ಲಿ ಮಾತ್ರ ನ್ಯಾಯ ತೀರ್ಪಿನ ದಿವಸ ಆತ್ಮ ನೇರವಾಗಿ ನರಕಕ್ಕೆ ಹೋಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆವಾಗ ಯಾರು ಈ ಐಶ್ವರ್ಯತನದಲ್ಲಿ ಮೆರೆದು ನಾನಾ ಥರದ ರೌಡಿತನದಲ್ಲಿ ಮೆರೆದು ಯಾರ ಆತ್ಮವು ನರಕಕ್ಕೆ ಹೋದಾಗ ಈ ಭೂಲೋಕದಲ್ಲಿ ಯಾರಿಗೆ ಶಿಕ್ಷೆ ಕೊಟ್ಟಿದ್ದಾರೋ ಅವರಲ್ಲಿ ಶಾಂತಿಯನ್ನು ಅನುಭವಿಸ್ತಾ ಇರ್ತಾರೆ. ಇವರು ಅವರನ್ನು ನೋಡಿಕೊಂಡು ಕಟಕಟನೆ ಹಲ್ಲು ಕಡಿತಾರೆ ಎಂಬುದಾಗಿ ಮತ್ತಾಯ 24ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ನಾವು ಇದನ್ನು ಓದಬಹುದು. ಅದು ಮಾತ್ರವಲ್ಲ, ಯೆಶಾಯ 66, 24, ಮಾರ್ಕ 9:48 ಪಾತಾಳದಲ್ಲಿ ಅಂದರೆ ನರಕದಲ್ಲಿ ನಿನ್ನನ್ನು ಕಡಿಯುವ ಹುಳು ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು. ಆದ್ದರಿಂದ ದಯವಿಟ್ಟು ಕೂಲಿಯವರ ಬಗ್ಗೆ ಬಹಳ ಎಚ್ಚರ ಇರಬೇಕು. ಅವರು ಅಯ್ಯೋ ಹೊಡಿತಾರೆ ಬಡಿತಾರೆ, ಐಶ್ವರ್ಯವಂತರು ನಾವು ಏನು ಮಾಡೋಕ್ಕಾಗೋದಿಲ್ಲಪ್ಪ ಅಂತೇಳಿ ಮನಸ್ಸೊಳಗೆ ಕೊರಗ್ತಾರೆ. ಮನೆಯಲ್ಲಿ ಹೋಗಿ ಗಂಡ ಹೆಂಡತಿ ಮಕ್ಕಳು ಕಣ್ಣೀರು ಹಾಕ್ಬೋದು. ಇದೆಲ್ಲವನ್ನು ಸರ್ವ ಸೃಷ್ಟಿಕರ್ತನಾದಂಥ ಭಗವಂತ ಪರಮಾತ್ಮನು ಇದನ್ನು ನೋಡ್ತಾ ಇರೋವನಾಗಿದ್ದಾನೆ. ಯೇಸು ಕ್ರಿಸ್ತನು ಯೆಹೋವನು ದೇವ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ಇದರಲ್ಲಿ ಕೊನೆಯ ಒಂದು ವಚನವನ್ನು ಓದಿಕೊಳ್ಳೋಣ. ಲೋಕ 16:31. ಅಬ್ರಹಾಮನವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಹಾಗೆ ಭೂಲೋಕದಲ್ಲಿ ಇವತ್ತು ಬೈಬಲ್ ಅಂದರೆ ಏನಾಗಿದೆ? ಬೈಬಲ್ ಅಂದರೆ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು ಸತ್ಯವೇದ, ಅಂದರೆ ಸರ್ವ ಸೃಷ್ಟಿಕರ್ತ ಭಗವಂತನ ಪರಮಾತ್ಮನ ಮಾತಾಗಿದೆ. ಕ್ರಿಶ್ಚಿಯನ್ ಅನ್ನೋದು ಜಾತಿಯಲ್ಲ, ಅದು ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು ದೇವರಿಂದ ಆಯ್ಕೆಗೊಂಡವರು ಅಂತ ಅದರ ಅರ್ಥ. ಸರ್ವ ಜನಾಂಗಗಳಿಗೆ ಯೆಹೋವ ಅಂದರೆ ಹಿಬ್ರೂ ಭಾಷೆ, ಅಂದರೆ ಸರ್ವ ಸೃಷ್ಟಿಕರ್ತ. ಯೇಸು ಅಂದರೆ ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು, ರಕ್ಷಕ ಎಂಬುದಾಗಿ ಅರ್ಥ. ಯೇಸು ಅಂದರೆ ಅರೇಮಿಕ ಭಾಷೆ. ನಮ್ಮ ಭಾರತ ದೇಶದ ಸಂಸ್ಕೃತದಲ್ಲಿ ಪ್ರಜಾಪತಿ ಅಂದರೆ ಮಾನವ ರಕ್ಷಕ, ಅಂದರೆ ಬ್ರಹ್ಮನ ಪುತ್ರ ಎಂಬುದಾಗಿ ಯೇಸು ಕ್ರಿಸ್ತ ಎಂಬುದಾಗಿ ನಾವಲ್ಲಿ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹೀಗಿರುವಾಗ ಈ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಯೆಹೋವನ ಮಾತನ್ನು ತಿಳಿಸಿದಾಗ ಯಾರು ಕೇಳುವುದಿಲ್ಲವೋ ಆಗ ಒಬ್ಬ ಸತ್ತು ಹೋದವನು ಅವನನ್ನು ದೇವರು ಎಬ್ಬಿಸಿದರೂ ಕೂಡ ದೇವರ ಮಾತನ್ನು ಅವರು ಕೇಳೋರಲ್ಲ. ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು, ಮೋಶೆ ಅಂದರೆ ಅರ್ಥ ಏನು? ಹಿಬ್ರೂ ಭಾಷೆ. ಕನ್ನಡದಲ್ಲಿ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ. ಪ್ರವಾದಿಗಳಂದರೆ ದೇವರ ಮಾತನ್ನು ನುಡಿಯುವವನು ಅಂತ ಅದರ ಅರ್ಥ. ಹಾಗೆ ಅವರು ಹೇಳಿದ ಮಾತನ್ನು, ಗ್ರಂಥಗಳಲ್ಲಿ ಬರೆದಿರುವ ಮಾತನ್ನು ಯಾರು ನಂಬುವುದಿಲ್ಲವೋ ಅಂಥವ್ರು ಏನು ಮಾಡ್ತಾರೆ? ನಂಬದವರು ಸತ್ತು ಹೋದವರನ್ನೊಬ್ಬರನ್ನು ದೇವರು ಎಬ್ಬಿಸಿದರೂ ಕೂಡ ಮಾತನ್ನು ನಂಬುವುದಿಲ್ಲ. ಹಾಗೆ ಇವತ್ತು ಅನೇಕರಿಗೆ ಏನಾಗಿದೆ? ಈ ಪ್ರಾಪಂಚಿಕದ ಐಶ್ವರ್ಯವಂತರಿಗೆ ಮಾತುಗಳೇ ಬೇಡ. ಹಣದ ಹಿಂದೆ, ಆಸ್ತಿಯ ಪಾಸ್ತಿ, ಬೆಳ್ಳಿ ಬಂಗಾರದ ಹಿಂದೆ ಓಡೋರು. ಅವರು ಇತರರಿಗೆ ಹಿಂಸೆ ಕೊಟ್ಟು ಮನ ನೋಯಿಸಿ ಕೂಗಿಸಿ ಕೊಲೆ ಮಾಡಿ ಒಟ್ಟಿನಲ್ಲಿ ಅವರು ಐಶ್ವರ್ಯವಂತರಾಗಬೇಕು. ನಾಡಿದ್ದು ನರಕದಲ್ಲಿ ಬಹಳ ಯಾತನೆಯನ್ನು ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಿರಬೇಕು. ಮುಂದಿನ ವಚನಗಳಿಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ರೋಮಪುರದವರಿಗೆ 2ನೇ ಅಧ್ಯಾಯ 5-16. ರೋಮಪುರವರಿಗೆ 2ನೇ ಅಧ್ಯಾಯ 5-16 ಆಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಯಾರು ದೇವರ ಮಾತನ್ನು ಕೇಳುವುದಿಲ್ಲವೋ ಅವರಿಗೆ ಮೇಲೆ ಬಹಳ ದೇವರ ಒಂದು ರೌದ್ರವಾದ ಕೋಪ ಬರುತ್ತದೆ. ಯಾರೇ ದೇವರ ಮಾತು ಕೇಳೋದಿಲ್ಲವೋ ಅವರಿಗೆ ಕಷ್ಟ, ಸಂಕಟ, ದುಃಖಗಳು, ಶಾಂತಿ, ಸಮಾಧಾನದಿಂದ ಅವರು ಜೀವಿಸುವಕ್ಕೆ ಆಗುವುದಿಲ್ಲ. ಆದರೆ 10ನೇ ಅಧ್ಯಾಯ ನೋಡುವಾಗ ಇಲ್ಲಿ ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವೂ, ಮನಃಶಾಂತಿ ಉಂಟಾಗು. ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತ ಇಲ್ಲ.
ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೀತಾರೆ ಅವರಿಗೆ ಶಾಂತಿ ಸಮಾಧಾನ ಇರುತ್ತದೆ, ಅವರ ಕುಟುಂಬವು ಆಶೀರ್ವಾದ ಪಡುತ್ತದೆ, ಸತ್ತ ಮೇಲೆ ಆತ್ಮಕ್ಕೆ ಶಾಂತಿ ಕೂಡ ದೊರಕುತ್ತದೆ. ಆದರೆ ದೇವರ ಮಾತನ್ನು ಯಾರು ಕೇಳುವುದಿಲ್ಲವೋ ಅವರಿಗೆ ಭಯಂಕರ ಶಿಕ್ಷೆ ಇದೆ. ಅವರು ಎಂಥವರೇ ಆಗಿರಲಿ ಈ ಲೋಕದಲ್ಲಿ ಮಾತ್ರ ಅವರಿಗೆ ದೇವರಿಗೆ ಪಕ್ಷಪಾತವಿಲ್ಲ. ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ. ಅಂದರೆ ಈಗ ದೇವರು ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ, ಅನೇಕ ಪಾಪ ಕಷ್ಟ ಸಂಕಟಗಳಿಂದ ಬಿಡುಗಡೆ ಮಾಡಿದ್ದಾರೆ, ನಡೆಸ್ತಾ ಇದ್ದಾರೆ. ಹಾಗೆ ಮೊದಲು ನ್ಯಾಯ ತೀರ್ಪು ದೇವರನ್ನು ಅರಿತವರಿಗೆ. ದೇವರನ್ನೇ ಯಾರಿಗೆ ತಿಳಿಯಪಡಿಸ್ತಾರೆ ಅವರಿಗೆ ಮೊದಲ ತೀರ್ಪು. ನಿನಗೆ ತಿಳಿಯಪಡಿಸಿದಾಗಿದೆಪ್ಪ, ನೀನು ಮಾತನ್ನು ಕೇಳಲಿಲ್ಲ ಎಂಬುದಾಗಿ. ಕೇಳದವರಿಗೆ ಏನಪ್ಪ ಅಂದರೆ ನೀನು ಯಾಕೆ ಒಳ್ಳೆಯದು ಮಾಡಲಿಲ್ಲ, ಈ ರೀತಿ ನೀವು ಮಾಡಬಹುದಿತ್ತಲ್ಲ ಅಂತ ಅವರಿಗೆ ನ್ಯಾಯ ತೀರ್ಪು. ಆಗ ನ್ಯಾಯ ತೀರ್ಪಿನ ದಿವಸ ಫಸ್ಟು ತೀರ್ಪು ಶಿಕ್ಷೆ ಯಾರಿಗೆ? ಈ ದೇವರನ್ನು ಅರಿತವರಿಗೆ, ಪ್ರಾರ್ಥನೆ ಮಾಡೋವರಿಗೆ, ಬೈಬಲ್ ಓದೋವರಿಗೆ, ದೇವರ ವಾಕ್ಯ ಕೇಳಿದವರಿಗೆ, ದೇವರ ವಾಕ್ಯವನ್ನು ಸುಳ್ಳು ಬೋಧನೆ ಮಾಡಿದವರಿಗೆ ಮೊದಲ ತೀರ್ಪು ಶಿಕ್ಷೆ ಎಂಬುದಾಗಿದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನಾವು ಮುಂದೆ ಓದ್ತೇವೆ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದೆಂಬುದಾಗಿ 13ನೇ ವಚನದಲ್ಲಿ ನಾವು ಓದಬಹುದು. ಕೇಳಿದ ಮಾತ್ರಕ್ಕೆ ಮಾತ್ರ ಯಾರು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹೋಗಲು ಸಾಧ್ಯವಿಲ್ಲ. ಅದನ್ನು ಸಂಪೂರ್ಣ ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆದರೆ ಮಾತ್ರ, ತಪ್ಪಿ ಹೋದಾಗ ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿ ಮುಂದೆ ಅದನ್ನು ಸರಿಪಡಿಸಿಕೊಂಡು ಹೋದಾಗ ಮಾತ್ರ ದೇವರಿಂದ ಆಶೀರ್ವಾದವನ್ನು ಹೊಂದುವರು ಹೊರತು ಕೇಳಿ ಮತ್ತೆ ಪುನಃ ಅವರ ಹಿಂದಿನ ಲೋಕದ ವಿಷಯಗಳನ್ನು ಬಿಡದ ಹೋದರೆ ನೀತಿವಂತರಾಗುವುದಿಲ್ಲ, ದೇವರಿಂದ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ. ಅನೇಕ ಪಾಸ್ಟರ್ಗಳು ಸೇವಕರುಗಳು ಇವತ್ತು ಹೇಳ್ತಾರೆ, ನಿಮಗೆ ದೇವರ ಆಶೀರ್ವಾದ ಇದೆ, ಒಳ್ಳೇದು ಮಾಡ್ತಾನೆ ಅಂತ ಅಲ್ಲಿ ಮಾತಾಡಿದೆ ಇಲ್ಲಿ ಏನೂ ಇಲ್ಲ. ಇದು ಹಣಕ್ಕಾಗಿ, ಅವರ ಜೀವನಕ್ಕಾಗಿ ಸುಳ್ಳು ಹೇಳಿ ನಿಮ್ಮನ್ನ ಒಂಥರ ಮುಖಕ್ಕೊಂಥರ ಮಾತನಾಡೋರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ಕೇಳಿದರೆ ಮಾತ್ರ ಸಾಲದು, ಅದನ್ನು ಕೇಳಿ ಕೈಗೊಂಡು ನಡೆದಾಗ ಮಾತ್ರ ನೀತಿವಂತರಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ 14ನೇ ವಚನ ನೋಡೋಣ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ತಾನೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ನೋಡಿ, ಅವ್ರಿಗೆ ಗೊತ್ತಿಲ್ಲದಿದ್ದರೆ 10 ದಶಾಜ್ಞೆಗಳು, ದೇವರ ವಾಕ್ಯ ಗೊತ್ತಿಲ್ಲದಿದ್ದರೆ ಅನೇಕರು ಗೊತ್ತಿಲ್ಲದವರು ಇವತ್ತು ಅಯ್ಯೋ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಹಾಗೆ ಹೇಳ್ಬಾರ್ದು, ಹೀಗೆ ಹೇಳ್ಬಾರ್ದು, ಹಾಗೆ ಅನ್ಯಾಯ ಮಾಡಬಾರ್ದು, ಹೀಗೆ ಅನ್ಯಾಯ ಮಾಡಬಾರ್ದು, ಬರೋಣ ತಿನ್ನಬಾರ್ದು, ಮೋಸ ಮಾಡಬಾರ್ದು, ಒಳ್ಳೆ ರೀತಿಯಲ್ಲಿದ್ದಾರೆ. ಅವರಿಗೂ ಕೂಡ ಪಕ್ಕ ದೇವರ ಆಶೀರ್ವಾದ ಇದೆ. ಆಗ ಅವರನ್ನು ಕೂಡ ದೇವರೇ ನಡೆಸೋರಾಗಿದ್ದಾರೆ. ಆದರೆ ಪ್ರಾರ್ಥನೆ ಮಾಡಲಿಲ್ಲ, ದೇವಾಲಯಕ್ಕೆ ಬರಲಿಲ್ಲ, ವಾಕ್ಯ ಕೇಳಲಿಲ್ಲ ಅಂತ ಅನೇಕರು ಅಂಥವರು ಕೂಡ ಇವತ್ತು ಆಶೀರ್ವಾದ ಹೊಂದುತ್ತಾರೆ. ಆದರೆ ಯಾರಿಗೆ ದರ್ಶನ ಕೊಟ್ಟು ಕೇಳಿ ವಾಕ್ಯವನ್ನು ಕೇಳಿ ಓದಿ ಮತ್ತು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೀತಾರೋ ಅಂಥವರಿಗೆ ಮೊದಲ ಶಿಕ್ಷೆ ಬಹಳ ಶಿಕ್ಷೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ 16ನೇ ವಚನವನ್ನು ನೋಡಿಕೊಳ್ಳೋಣ. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ನೋಡಿ, ಪ್ರತಿಯೊಬ್ಬರಿಗೆ ಸುವಾರ್ತೆ ಸಾರಿಸಲ್ಪಡುತ್ತದೆ. ಆದರೆ ಮುಖ್ಯವಾಗಿ ದೇವರ ಒಂದು ಪ್ರೀತಿ, ದೇವರ ಒಂದು ರಕ್ಷಣೆ ಯಾರಲ್ಲಿದೆಯೋ ಅವರನ್ನು ಆಗಾಗ ಎಚ್ಚರಿಸ್ತಾ ಇದ್ದಾರೆ. ಬಹಳ ಕಠಿಣವಾಗಿ ದೇವರು ಆದುಕೊಂಡವರ ಮೂಲಕವನ್ನು ಎಚ್ಚರಿಸ್ತಾ ಇದ್ದಾರೆ. ಕೇಳಿದ್ರು ಕೇಳದಿದ್ದರೂ ನ್ಯಾಯ ತೀರ್ಪಿನ ದಿವಸ ಗುಟ್ಟು ರಟ್ಟಾಗುವುದು. ಯಾಕೆಂದರೆ ದೇವರು ನ್ಯಾಯ ತೀರ್ಪಿಗೆ ಬರೋಕ್ಕೆ ಮೊದಲು ದೂತರು 2 ಪಂಗಡ ಮಾಡ್ತಾರೆ, ಕುರಿಗಳನ್ನು ಮತ್ತು ಆಡುಗಳನ್ನು. ಇದು ಮತ್ತಾಯ 25ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವತ್ತು ಏನೇನು ಮಾಡಿದರು? ಅನೇಕರು ಹೇಳ್ತಾರೆ, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ, ಪರಲೋಕದಲ್ಲಿ ಕಾಣ್ತೀವಿ, ಚಿನ್ನದ ಬೀದಿಯಲ್ಲಿ ನಡೀತೀವಿ ಅಂತ. ಖಂಡಿತವಾಗಿ ಪರಲೋಕದಲ್ಲಿ ಚಿನ್ನದ ಬೀದಿ ಇದೆಯಾ? ಚಿನ್ನ ಇದೆಯಾ? ಒಂದೊಂದು ಕಲರನ್ನು ತೋರಿಸಿ ಇವತ್ತು ಜನಗಳನ್ನ ವಂಚಿಸೋರಾಗಿದ್ದಾರೆ ಪಾಸ್ಟರ್ಗಳು. ಬಹಳ ಎಚ್ಚರಾದರೆ ಚಿನ್ನಕ್ಕೆ ಅದು ಹೋಲಿಕೆ ಮಾತ್ರ. ಆದ್ದರಿಂದ ಅವತ್ತು ಏನೇ ಮಾಡಿದರು, ಏನೇ ಹೋದರು, ನ್ಯಾಯ ತೀರ್ಪಿನ ದಿವಸ ಅವತ್ತು ಗುಟ್ಟು ರಟ್ಟಾಗೋದು. ಇವನು ಭೂಲೋಕದಲ್ಲಿ ಹೀಗೆಲ್ಲ ಮಾಡ್ದ, ಪರಲೋಕ ಹೋಗ್ತೀನಿ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವಲ್ಲಿ ಕಾಣ್ತೇವೆ ಅಂತೇಳಿ ಅವತ್ತು ಗುಟ್ಟು ರಟ್ಟಾಗುವುದು. ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರ ಸಹೋದರಿಯರೇ. ಕೆಲಸ ಮಾಡಿಸೋರ ಮನಸ್ಸು ನೋಯಿಸಬಾರ್ದು. ಯಾವುದೇ ಕಾರಣಕ್ಕೂ ಅವರಿಗೆ ಗೊತ್ತು ಮಾಡಿದ್ದನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿದರೆ ಮಾತ್ರ ದೇವರ ಆಶೀರ್ವಾದ. ಹಾಗೆ ಅವರ ಮನಸ್ಸು ನೋಯಿಸಿದರೆ ಯಾವುದೇ ರೀತಿಯಲ್ಲಿ ಇದು ಕೂಡ ಒಂದು ಕೊಲೆಗೆ ಸಮಾನವಾಗುತ್ತದೆ.
ಸಾಧ್ಯವಾಗುತ್ತದೆ. ಬಹಳ ಎಚ್ಚರ. ಈ ಒಂದು ಇವತ್ತಿನ ಸಂದೇಶವನ್ನು ಕೂಡ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತರಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಮೂಲಕ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಈ ವಾಕ್ಯದಲ್ಲಿ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ಹಾಗೂ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಲಿ. ಅವರೆಲ್ಲರೂ ಆಶೀರ್ವಾದ ಹೊಂದಿ ಇತರರಿಗೂ ನಿಮ್ಮ ಸಾಕ್ಷಿಯನ್ನು ನುಡಿದು ಅವರು ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಇನ್ನು ಯಾರಿಂದಲೂ ಇಲ್ಲ. ಆದ್ದರಿಂದ ನಿಮ್ಮ ಕರುಣೆ ಪ್ರೀತಿ ಸದಾ ಕೇಳುತ್ತಿರೋ ಅವರ ಮೇಲೆಯೂ ಅವರ ಮಕ್ಕಳ ಮೇಲೆಯೂ ಸದಾ ಎಂದೆಂದಿಗೂ ಅವರ ಸಂತತಿ ಮೇಲೆಯೂ ಕೂಡ ನಿಮ್ಮ ಆಶೀರ್ವಾದವಿರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು.